ನಮಸ್ಕಾರ ಸ್ನೇಹಿತರೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದ್ರೆ ಮಾತ್ರ ಸ್ನೇಹಿತರೆ, ನಾನು ಬೇರೆಯವ್ರ ತರ ನಿಮಗೆ ಫೋರ್ಸ್ ಮಾಡಕ್ ಹೋಗಲ್ಲ ನನ್ನ ಕಂಟೆಂಟ್ಗಳು. ಸ್ನೇಹಿತರೆ, ಇವತ್ತಿನ ವಿಚಾರ ಭಾರತದ ಭವಿಷ್ಯದ ರಾಜಕಾರಣ ಯಾರ ಕೈಲಿದೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವ್ರನ್ನ ತಗೊಂಡ್ಬರ್ತಾರೆ, ಏಕಾಏಕಿ ಒಂದು ಮುನ್ಸಿಪಲ್ ಎಲೆಕ್ಷನ್ ಗೆಲ್ಲಲ್ಲ, ಅವ್ರು ಮುನ್ಸಿಪಲ್ ಅಲ್ಲಿ ಕೆಲಸ ಮಾಡಲ್ಲ ಅಥವಾ ಪಂಚಾಯತಿಯಲ್ಲಿ ಕೆಲಸ ಮಾಡಲ್ಲ, ಒಂದೇ ಅವ್ರ ಸರ್ನೇಮ್ ಇಟ್ಕೊಂಡು ಅಥವಾ ಅವರ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ತಗೊಂಬಂದು ಪ್ರಿಯಂ ಮಾಡಬೇಕು ಅಂತಾರೆ ಅವ್ರ ಪಕ್ಷದವರು ಅಥವಾ ಕೆಲವು ಬುದ್ಧಿಜೀವಿಗಳು. ನಿಖಿಲ್ ಕುಮಾರಸ್ವಾಮಿ ಅವರು ಅಷ್ಟೇ, ಲೋಕಲ್ ಅಲ್ಲಿ ಯಾವುದೇ ರೀತಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಗೆಲ್ಲಲ್ಲ ಅಥವಾ ಗ್ರೌಂಡ್ ಲೆವೆಲ್ ಅಲ್ಲಿ ಯಾವುದೇ ರೀತಿ ಕೆಲಸ ಮಾಡಲ್ಲ, ಅವರ ತಾತ ಮಾಡೋದಲ್ಲ, ಅವ್ರ ಅಪ್ಪ ಅವ್ರು ಮಾಡಿರ್ತಾರೆ, ಡೈರೆಕ್ಟ್ ಆಗಿ ಬರ್ತಾರೆ MPMLA ಮಾಡಬೇಕು ಅಂತಾರೆ. ಸ್ನೇಹಿತರೆ, ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಅವ್ರನ್ನ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಗೆಲ್ಸ್ಕೊಂಡ್ ಬರ್ತಾರೆ ತಂದೆ ಗೆದ್ದಿದ್ದ ಕಾನ್ಸ್ಟಿಟ್ಯೂನ್ಸಿಲಿ. ಅವ್ರು ಯಾವುದೇ ರೀತಿಯ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಅಂದ್ರೆ ಹೋಗ್ಬಿಟ್ಟು ಕಾರ್ಯಕರ್ತರ ತರ ಹೋಗಿ ಫ್ಲಾಗ್ ಹಿಡಿದಿಲ್ಲ ಅಥವಾ ಮುನ್ಸಿಪಲ್ ಎಲೆಕ್ಷನ್, ಪಂಚಾಯತಿ ಎಲೆಕ್ಷನ್ಸ್ ಯಾವುದೇ ರೀತಿ ಕನ್ಸಲ್ಟ್ಸ್ ಮಾಡ್ದಲೆ ಡೈರೆಕ್ಟ್ ರಾಜ್ಯಾಧ್ಯಕ್ಷ ಆಗ್ತಾರೆ, ಅವ್ರು ನೆಕ್ಸ್ಟ್ CM ಅಂತ ಪ್ರಮೋಷನ್ ಮಾಡ್ತಾರೆ. ಸ್ನೇಹಿತರೆ, ಆದ್ರೆ ಈ ರಾಜಕಾರಣ ಮಾಡೋದ್ರಲ್ಲಿ ಕಾರ್ಯಕರ್ತರ ಪಾತ್ರ ಏನಾಗ್ತಿದೆ ರಾಜಕಾರಣದಲ್ಲಿ? ಯಾಕಂದ್ರೆ CM ಮಗ CM ಆಗ್ಬೇಕು, PM ಮಗ PM ಆಗ್ಬೇಕು, ಸಚಿವನ್ ಮಗ ಸಚಿವ ಆಗ್ಬೇಕು, MLA ಮಗ MLA ಆಗ್ಬೇಕು ಅನ್ನೋದಾದ್ರೆ ನಿಮ್ಮನ್ನು ಗೆಲ್ಸ್ಕೊಂಡ್ ಬಂದಂತ ಕಾರ್ಯಕರ್ತರ ಕತೆ ಏನು? ನೈಟ್ ಹೋಗಿ ಬಾವುಟ ಹಾಕ್ಸ್ತಾನೆ, ಅಲ್ಲೆಲ್ಲೋ ಹೋಗಿ ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ, ನಿಮ್ ಎಲೆಕ್ಷನ್ಗಳು ಬಂದಾಗ ಬೆನ್ಬಿಡದೆ ನಿಮ್ ಓಡಾಡ್ತಾರೆ. ನೀವೇನ್ ಹೇಳ್ತೀರ? ಕಾರ್ಯಕರ್ತರು ಬಲ, ಕಾರ್ಯಕರ್ತರಿಂದ ನಮ್ಮ ಪಕ್ಷ, ಕಾರ್ಯಕರ್ತರಿಂದ ನಾವು ಗೆದ್ದಿದೀವಿ ಅನ್ನೋ ಉದ್ದೇಶ. ಆದ್ರೆ ಒಬ್ಬ ರಾಜಕಾರಣಿ ಮಗ ರಾಜಕಾರಣನೇ ಮಾಡಬೇಕು ಅನ್ನೋದಾದ್ರೆ ಅವ್ರಿಗೆ ಯಾಕೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇಲ್ಲ? ಒಬ್ಬ KSRTC ಡ್ರೈವರ್ ಆಗ್ಬೇಕು ಅಂದ್ರೆ ಅವ್ರಿಗೆ ನೀವೇನ್ ಮಾಡ್ತೀರಾ? DL ತಗೊಂತೀರಾ, ಟೆಸ್ಟಿಂಗ್ ಕೊಡ್ತೀರಾ, ಡ್ರೈವಿಂಗ್ ಟೆಸ್ಟಿಂಗ್ ಕೊಡ್ತೀರಾ. ಈಗ ನಾನೊಬ್ಬ ಗಾಡಿ ಓಡಿಸ್ಬೇಕು, ಕಾರ್ ಓಡಿಸ್ಬೇಕು, ನಾನು ಹೋಗಿ ನನ್ನ ಟೆಸ್ಟಿಂಗ್ ಕೊಡಬೇಕು, DL ತಗೊಂಡ್ಬೇಕು, ಆಮೇಲೆ ನಾನು ಕಾರ್ ಓಡಿಸ್ಬೇಕು, ಬೈಕ್ ಓಡಿಸ್ಬೇಕು. ಅದೇ ರೀತಿ ರಾಜಕಾರಣಿ ಮಕ್ಕಳಿಗೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಅವ್ರ ಹತ್ರ ದುಡ್ಡು ಇರುತ್ತೆ, ಡೈರೆಕ್ಟ್ ಆಗಿ ಬರಬೇಕು, PM ಆಗ್ಬೇಕು, CM ಆಗ್ಬೇಕು, ಸಚಿವ ಆಗ್ಬೇಕು, MLA ಆಗ್ಬೇಕು, MP ಆಗ್ಬೇಕು. ಆದ್ರೆ ಭಾರತದ ಭವಿಷ್ಯದ ಕತೆ ಏನು ಸ್ನೇಹಿತರೆ? ಯಾಕಂದ್ರೆ ಎಜುಕೇಶನ್ ಇದೆ ಅನ್ನೋ ಉದ್ದೇಶಕ್ಕೆ ನಾವು ಡೈರೆಕ್ಟ್ ಆಗಿ ಹೋಗಿ CM PM ಅದು ಇದು ಆಗೋದಾದ್ರೆ ಎಲ್ಲರೂ ಆಗ್ಬೋದು. ಬಟ್ ಏನ್ ಗೊತ್ತಾ, ಒಂದು ಆಡಳಿತಾತ್ಮಕವಾಗಿ ಅದನ್ನ ನಡೆಸಬೇಕು ಅಂದ್ರೆ ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ಗೊತ್ತಿರಬೇಕು. ಯಾವುದೇ ಒಂದು ಸರ್ಕಾರದಲ್ಲಿರುವಂತ ಇಲಾಖೆಗಳನ್ನ ನಾವು ನಡೆಸಬೇಕು ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಗೊತ್ತಿರಬೇಕು. ಸೊ ವಿರಾಟ್ ಕೊಹ್ಲಿ ಅಂತ ಬ್ಯಾಟ್ಸ್ಮನ್ ಅವ್ರು ಏನೇ ರಣಜಿ ಆಗ್ಬೋದು, ವಿಜಯ ಹಜಾರೆ ಟ್ರೋಫಿಗಳನ್ನೆಲ್ಲ ಆಡ್ಕೊಂಡು ಅಂಡರ್-19 ಆಡ್ಕೊಂಡೇ ಬಂದು ಡೈರೆಕ್ಟ್ ಆಗಿ ಟೀಮ್ ಇಂಡಿಯಾದಲ್ಲಿ ಆಡೋದು. ಆದ್ರೂ ಕೂಡ ಮನುಷ್ಯ ಈಗಲೂ ಪ್ರಾಕ್ಟೀಸ್ ಮಾಡ್ತಾನೆ. ಯಾಕೆ ಹೇಳಿ? ಕನ್ಸಿಸ್ಟೆಂಟಿಗೋಸ್ಕರ. ಅದೇ ರಾಜಕಾರಣಿ ಮಕ್ಕಳುಗಳು ಏನ್ ಮಾಡ್ತಾರೆ, ಯಾರೋ ಬರ್ತಾನೆ ಕಾರ್ಯಕರ್ತರ, ಅಣ್ಣ ನೀನಣ್ಣ, ನೀನ್ ಜಯಣ್ಣ, ನಿಂಗ್ ಜಯಣ್ಣ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ? ಅಣ್ಣ ನಿಮ್ಮ ಅಪ್ಪರಿಂದ ನೀವ್ ಗೆಲ್ಬೇಕಣ್ಣ ಅಂತಾರೆ. ಅವ್ರ ಅಪ್ಪ ಹೋದಾಗ ಅವನ್ಗೆ ಟಿಕೆಟ್. ಏನು ಗ್ರೌಂಡ್ ರಿಯಾಲಿಟೀಸ್ ಇಲ್ಲ. ಸ್ನೇಹಿತರೆ, ಏನ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಅರ್ಥ ಆಗಿರುತ್ತೆ. ಸ್ನೇಹಿತರೆ, ದಯಮಾಡಿ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಯಾಕೆ ಗೊತ್ತಾ, ರಾಜಕಾರಣಿಗಳಿಗೆ ಡೈರೆಕ್ಟ್ ಪ್ರಮೋಷನ್ ಆದ್ರೆ ಸಾರ್ವಜನಿಕರಿಗೆ ಯಾವಾಗ? ನಮ್ಮ ತಂದೆ ತಾಯಿ ಯಾವ್ದಾದ್ರು ಟೀಚರ್ ಆಗಿದ್ರು ಕೂಡ ರಿಟೈರ್ಡ್ ಆಗೋದು ಯಾವಾಗ? 60 ವರ್ಷಕ್ಕೆ. 60 ವರ್ಷದಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡ್ಬಂದು ನಮ್ಗೆ ಶೇರ್ ಮಾಡ್ತಾರೆ? ಏನ್ ಹೇಳ್ತೀರಾ ಸ್ನೇಹಿತ? ತಂದೆ ತಾಯಿ ಟೀಚರ್ ಆಗಿದ್ರು ಕೂಡ ರಿಟೈರ್ಡ್ ಆದ್ಮೇಲೆ ಅವರ ಒಂದು ಏನಂತಾರೆ, ಅವರ ಒಂದು ಬುದ್ಧಿವಂತಿಕೆ ಏನಿದೆ ಅಥವಾ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ. ಒಬ್ಬ ಮಗುನ, ಅದ್ರದಲ್ಲಿ ಒಬ್ಬ ಕಾರ್ಯಕರ್ತನ ಕೂಡ ಇರ್ಬೋದು ರಾಜಕಾರಣಕ್ಕೆ ಸ್ನೇಹಿತರೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಸ್ನೇಹಿತರೆ, ರಾಜಕಾರಣಿ ಮಕ್ಕಳುಗಳು, ರಾಜಕಾರಣ ಮಕ್ಕಳಾಗ್ಬೋದು, ಮಗಳಾಗ್ಬೋದು, ಯಾರು ಡೈರೆಕ್ಟ್ ಆಗಿ ಅವ್ರಿಗೆ ಪ್ರಮೋಷನ್ ಕೊಡೋದಾದ್ರೆ ಎಲ್ಲಿಗೆ ಹೋಗ್ತಿದೆ ನಮ್ಮ ಭಾರತ, ಎಲ್ಲಿ ಹೋಗ್ತಿದೆ ನಮ್ಮ ರಾಜಕಾರಣ ಅಂತ ಸ್ನೇಹಿತರೆ? ಬೇರೆ ಕಡೆ ಒಂದ್ಸಲ ಪ್ರಮೋಷನ್ ಆಗಿದ್ ವ್ಯಕ್ತಿ ನಡು ರಸ್ತೆಯಲ್ಲಿ ಓಡಾಡ್ತಾರೆ, ಹೋಗಿ ಪಾರ್ಕಿಂಗ್ ಅಲ್ಲಿ ನಿಂತ್ಕೊಂತಾರೆ, ಕ್ಯೂ ಅಲ್ಲಿ ಕೆಲಸ ಮಾಡ್ತಾರೆ, ಸ್ಯಾಲ್ರಿ ತಗೊಂತಿರೋ ಅಂತ ಉದಾಹರಣೆಗಳಿದೆ ಸುಮಾರು. ಬರಾಕ್ ಒಬಾಮ ಇರ್ಬೋದು. ಅದೇ ಒಬ್ಬ ರಾಜಕಾರಣಿ ಮಗ ರಾಜಕಾರಣನೇ ಮಾಡ್ಬೇಕು, ದುಡ್ಡೇ ಮಾಡ್ಬೇಕಾ? ನಾನು ಡೈರೆಕ್ಟ್ ಆಗಿ MLA ಕಂಟೆಸ್ಟ್ ಮಾಡಬೇಕು, ನೀನು MP ಕಂಟೆಸ್ಟ್ ಮಾಡಬೇಕು. ಎಲ್ಲಿದೆ ರಾಜಕಾರಣ ಸ್ನೇಹಿತರೆ, ನಮ್ಮ ಭಾರತದ ರಾಜಕಾರಣ? ಯಾಕಂದ್ರೆ ಸ್ನೇಹಿತರೆ, ನಾನು KSRTCನ ಒಂದು ಎಕ್ಸಾಂಪಲ್ ಆಗಿ ತಗೊಂತ ಇದ್ರೆ, ನೀವು ಆಟೋ ಓಡಿಸ್ಬೇಕಾ? ಒಬ್ಬ ಮೇಸ್ತ್ರಿ ಆಗ್ಬೇಕಾ? ಒಬ್ಬ ಟೀಚರ್ ಆಗ್ಬೇಕಾ? ಒಬ್ಬ ಯಾವುದೇ ರೀತಿ ಒಬ್ಬ ವಿಮಾನ ಓಡಿಸುವಂತ ಪೈಲಟ್ ಆಗ್ಬೇಕಾ? ಈ ರಾಜಕಾರಣ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ ರಾಜಕಾರಣಿಗಳ ಆಫೀಸ್ಗಳಲ್ಲಿ, ಅಲ್ಲಿ ಒಬ್ಬ ಕ್ಯಾಶಿಯರ್ ಆಗ್ಬೇಕು ಅಂದ್ರೆ ಟ್ಯಾಲಿ ಕಲ್ತಿರ್ಬೇಕು ಸ್ನೇಹಿತರೆ. ಆದ್ರೆ ಅದೇ ರಾಜಕಾರಣಿಯ ಮಕ್ಳುಗಳಿಗೆ ಯಾವುದೇ ರೀತಿ ಏನು ಬೇಕಿಲ್ಲ. ನಮ್ಗೆ ನಾವು ಒಂದೇ ಮೂಢನಂಬಿಕೆ ಏನಂದ್ರೆ PM ಮಾಡ್ಬೇಕು, CM ಮಾಡ್ಬೇಕು, ಸಚಿವನ್ ಮಾಡ್ಬೇಕು, MLA ಮಾಡ್ಬೇಕು, MP ಮಾಡ್ಬೇಕು ಅಂತ ನನ್ನಂತ ನಿಂತ ಎಷ್ಟೋ ಕಾರ್ಯಕರ್ತರು ಓಡಾಡ್ತಾರೆ ಸ್ನೇಹಿತರೆ. ಯಾರನ್ನ ಒಬ್ಬ MP ಮಗ, MLA ಮಗ ಬಂದು, ಬಾ ಗುರು, ನೀನ್ ನನ್ನ ಕಾರ್ಯಕರ್ತ ಇದೆಯಾ, ನನ್ನ ಪಕ್ಷಕ್ಕೆ ಇಷ್ಟು ವರ್ಷದಿಂದ ದುಡ್ದಿದ್ಯಾ, ಬಾ ನಾನು ನಿನ್ನ MLA ಮಾಡ್ತೀನಿ, MP ಮಾಡ್ತೀನಿ, ನೀನ್ ಏನು ಖರ್ಚು ಮಾಡಬೇಡ ಅಂತ ಒಂದು ಎಕ್ಸಾಂಪಲ್ ಇದೆ ಸ್ನೇಹಿತರೆ ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ. ಒಂದೇ ಒಂದು ಎಕ್ಸಾಂಪಲ್. ಅಟ್ಲೀಸ್ಟ್ ಕಾರ್ಪೊರೇಷನ್ ಎಲೆಕ್ಷನ್ ನಿಲ್ಲಿಸಿ ಗೆಲ್ಲಿಸ್ತಾರ ಯಾರಾದ್ರೂ ಒಬ್ಬನ ಕಾರ್ಯಕರ್ತನ? ಏನ್ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಒಂದೇ ಹೇಳಕ್ ಇಷ್ಟಪಡೋದು, ರಾಜಕಾರಣ ಪಳಗಬೇಕು. ಸುಮಾರು ಜನ ನಮ್ಮ ಕರ್ನಾಟಕ ಭಾರತದಲ್ಲಿ ರಾಜಕಾರಣಿಗಳಿದ್ದಾರೆ, ಗ್ರೌಂಡ್ ಲೆವೆಲ್ ಇಂದ ಬಂದಿರುವಂತ ರಾಜಕಾರಣಿ ಸುಮಾರು ಜನ ಇದ್ದಾರೆ. ಅವ್ರಿಗೆ ಇರೋ ಎಕ್ಸ್ಪೀರಿಯನ್ಸು ಇವ್ರಿಗೆ ಎಳ್ಳಷ್ಟು ಇರಲ್ಲ
ಸ್ನೇಹಿತರೆ, ಒಬ್ಬ ಕಾರ್ಯಕರ್ತಂಗಿರೋ ಎಕ್ಸ್ಪೀರಿಯನ್ಸ್ ಅವ್ರಿಗಿರಲ್ಲ. ಆದ್ರೆ ಇವರೆಲ್ಲರೂ ಅವ್ರಿಗೆ ಜೈಕರಾಗೋದು ಅದು ಯಾವಾಗ ಬಿಡ್ತಾರೋ ನಮ್ಮ ಕರ್ನಾಟಕದಲ್ಲಿರುವಂಥ ಜನಗಳು, ಅದು ಯಾವಾಗ ಈ ಬ್ಯಾಕ್ಗ್ರೌಂಡ್ ಪಾಲಿಟಿಕ್ಸ್ ಬಿಡಬೇಕು, ಸುಮ್ಮನೆ ಜೈಕರ್ ಹಾಕೋದು ಪಾಲಿಟಿಕ್ಸ್ ಅಲ್ಲ. ಏನಂತೀರ ಸ್ನೇಹಿತರ? ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಮಾತ್ರ ಸ್ನೇಹಿತರ, ಇಷ್ಟ ಆದ್ರೆ ಮಾತ್ರ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.